ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫುಲ್ ಕವರ್ ಆಗ್ಬಿಟ್ಟೆ. ಇವತ್ತು ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ, ಪಿಕ್ನಿಕ್ ಥರ. ಬೆಳಗ್ಗೆ ಹೋಗಿ ಸಂಜೆ ಬರೋದು ಬೈಕಲ್ಲಿ ಹೋಗ್ತಿದ್ದೀವಿ. ಸೊ ಅವನಿಗೆ ಕ್ಯಾಮ್ರಾ ಹಿಡಿಯಕ್ಕೆ ಬರ್ತಾ ಇದೆ. ಕ್ಯಾಮ್ರಾನು ನೆಟ್ಟಿಗೆ ಹಿಡಿಯಕ್ಕೆ ಬರಲ್ಲ. ಗಾಡಿ ಈಗ ನೋಡ್ರಿ ತೆಗಿಯಕ್ಕೆ ಕರೆಕ್ಟಾಗಿ ಎಷ್ಟು ಒದ್ದಾಡ್ತಾನೆ ಅಂತ. ಎಲ್ಲದಕ್ಕೂ ಪ್ರಾಬ್ಲಮ್ ಇವನಿಗೆ. ಒಂದು ಪ್ರಾಬ್ಲಮ್ ಈ ಟ್ರಿಪ್ಪಿಗೆ ಎಷ್ಟು ದಿನದಿಂದ ಜಗಳ ಆಡಿದ್ದೀನಿ ನಾನು. ಗಾಡಿ ಹೋಗೋಣ ಅಂದರೆ ಬೇಡ, ಕಾರ್ ಆದರೆ ಓಕೆ. ಬೇಕಾದ್ರೆ ನೋಡಿ, ನಾವು ಕಾರಲ್ಲೇ ಜಾಸ್ತಿ ಓಡಾಡಿರೋದು, ಬೈಕಲ್ಲಿ ಓಡಾಡೇ ಇಲ್ಲ. ಈ ಹಿಮಾಲಯನ್ ತಗೊಂಡು ಒಂದು ಕಡೆನೂ ಹೊರಗಡೆ ಟ್ರಿಪ್ಪಿಗೆ ಹೋಗಿಲ್ಲ. ಹೋಗ್ತಾ ಇದ್ದೀವಿ, ಇವತ್ತು ಸಾಧನೆ ಮಾಡ್ತಾಯಿದ್ದೀವಿ. ನಾನು ಸಾಧನೆ ಮಾಡ್ತಿದ್ದೀನಿ. ಚಲೋ, ನಾವೆಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಎಂಡ್ ತನಕ ವೀಡಿಯೋ ಮಾಡಿ. ಎಲ್ಲ ಫುಲ್ ಫೈನಲಿ ನಮಗೆ ತಿಂಡಿ ತಿನ್ನಕ್ಕೆ ಒಂದು ಹೋಟ್ಲು ಸಿಕ್ತು. ಫೈನಲಿ ತಿಂಡಿ ತಿನ್ನಕ್ಕೆ ಒಂದು ಪ್ಲೇಸ್ ಸಿಕ್ತು ನಮಗೆ. ಅಪ್ಪ ತಿಂಡಿ ತಿಂದ್ಬಿಟ್ಟು ಮತ್ತೆ ಹೊರಡೋದು. ನೋಡು ನನ್ನ ರೀಲ್ ಇಲ್ಲಿ ಏನೇನೆಲ್ಲ ಐಡಿಯಾ ಮಾಡ್ತಾನೆ ಅಂದರೆ ನರಿ ತಿಂಡಿ ತಿನ್ಕೊಂಡು ಓಡ. ಏನೋ ಬ್ಯಾಗ್ ಕೊಡೋ. ತಿಂಡಿ ತಿಂದು ಮಗ ಕೊನೆಗೂ ತಿಂಡಿ ಇವತ್ತು ಸೆಟ್ ದೋಸೆನೇ ಹೇಳಿದ್ದಾನೆ. ಸಿಗುತ್ತೆ ದೋಸೆ ನಮಗೆ 3 ಸಾಲಲ್ಲ ಅದಕ್ಕೆ. ದೋಸೆ ಸೆಟ್ ದೋಸೆ 3 ಸಾಕಾಗಲ್ಲ ಅಂತ ಮಾಡಿದ್ವಿ. ಚೆನ್ನಾಗಿ ಕಾಣಿಸ್ತಿದೆ ಕಟಿಂಗ್ ಚೆನ್ನಾಗಿ ಕಂಡಿದೆ ಅಲ್ವಾ? ಅದೇ ಬಟ್ಟೆ ಹೋಯ್ತು. ಹೆಂಗೂ ಮಶ್ರೂಮ್ ಕಟಿಂಗ್ ಅಂತ. ನಾನು ಕಾಫಿ ತೊಗೋಬೇಕಾದ್ರೆ ಕೇಳಿದೆ, ಕಾಫಿ ಬೇಕಾ ಅಂತ. ಬೇಡ ಅಂದು ಬಂದ ತಕ್ಷಣ ಫಸ್ಟ್ ಹಿಗ್ಗದೆ ಇವನು ಹಿಗ್ತಾನೆ. ಚೆಕ್ ಮಾಡ್ತೀನಿ ಏನೋ ಚೆನ್ನಾಗಿದ್ದೇ ಇಲ್ಲ ಅಂತ. ನಾನು ಚೆಕ್ ಮಾಡಿದ್ಮೇಲೆ ನಿಂಗೆ ಕೊಡೋದು. ಸೇಫ್ಟಿ. ಎಷ್ಟು ಟೋ ಮಾಡ್ತಾನೆ ಅಂದರೆ ನಿಜವಾಗ್ಲೂ ಲವ್ರಾಜ ಅವನು. ಆ ಮಶ್ರೂಮ್ ಕಟ್ಟಿಂಗು ಇಲ್ಲಿ ಜುಟ್ಟು ಹಾಕ್ತೀನಿ. ನಾಳೆಯಿಂದ ಜಡೆ ಹಾಕಿ ಜುಟ್ಟಾಗಿ ಕಳಿಸ್ತೀನಿ. ಏನು ನಾಳೆ ನಿಜವಾಗ್ಲೂ ಅವನಿಗೆ ಆಫೀಸಿಗೆ ಜುಟ್ಟಾಗಿ ಕಳಿಸ್ತೀನಿ. ಎಲ್ಲಿ ಸಣ್ಣಗೆ ಜಡೆ ಇಲ್ಲ, ಜುಟ್ಟು ಬೇಡ, ಜಡೆ. ಕಾಫಿ ಕೊಡ್ದು ನಮ್ಮ ಪಯಣ ಶುರು ಮಾಡ್ತೀವಿ ಮತ್ತೆ. ಮತ್ತೆ ಪ್ಯಾಕಿಂಗ್ ಮಾಡ್ಕೊಂಡು ನಾವು ಮತ್ತೆ ನಾ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಇರೋದು. ಹೌದಾ? ಅರ್ಧ ಗಂಟೆ ಹೋಗಿ. ಹಲೋ. Hello.
ಈ ಹೆಲ್ಮೆಟ್ ಮಿನಿಮಮ್ 1.5 kg ಇದೆಯಾ ಇದು? ಎಷ್ಟೋ ಇದೆ ಇದು? ಇಲ್ಲಿ ಇತ್ತು ಆಕ್ಚುಲಿ, ಸ್ಟಿಕ್ಕರ್ ಕಿತ್ತಾಕಿದ್ದೀನಿ ಅನ್ಸುತ್ತೆ ನಾನೇನೆ. ಆಯ್ತಾ, ಎಷ್ಟು ತಲೆ ಭಾರ ಆಗ್ತಿರ್ಬೇಡ ನಿನಗೆ. ಫುಲ್ಲು ಭಾರ ಆಗುತ್ತೆ ನನಗೆ. ಕತ್ತು ಈ ಕಡೆದು ನೋಡ್ತಾ ಇದೆ ಫುಲ್ಲು. ಹಿಂಗೆ ಇದ್ದೀನಲ್ಲ ಆಗ್ಲಿಂದ ಅಭ್ಯಾಸ ಆಗ್ತಿದ್ದಲ್ಲ ಅದಕ್ಕೆ. ಹೆಂಗೋಗೋದು? ಹೆಂಗೋಗೋದು? ನಾನು ಮ್ಯಾಪೇ ಕ್ಲೋಸ್ ಮಾಡಿಬಿಟ್ಟೆ. ಏನಂತೀಯ? ಅಲ್ಲೇ ಎಲ್ಲರೂ ಇದ್ರಲ್ಲ, ಮೋಸ್ಟ್ಲಿ ಅಲ್ಲೇ ಅನ್ಸುತ್ತೆ. ಸಕ್ಕತ್ತಾಗಿದೆ ಅಲ್ವಾ? ನಾನು ಹೇಳೋದೆಲ್ಲ ಸರಿ ಇರುತ್ತೆ. ಹಂಗಂತ್ಯಾ? ಅಲ್ಲೇ ಎಲ್ಲರೂ ನೋಡು, ಬೈಕ್ ರೈಡ್ ಇದೆ. ಓ ಯಪ್ಪ, ರೋಡ್ ಏನು ಹಿಂಗಿದೆ ಇದು? ಇದೆಲ್ಲ ಯಪ್ಪ, ಧೂಳು. ಹೌದು ಯಪ್ಪ, ನಾನು ಅದಕ್ಕೆ ಕವರ್ ಆಗಿದ್ದೀನಿ ನಾನು. ರೋಡ್ ನೋಡು ಹೆಂಗಿದೆ ಇದು, ಸಕ್ಕತ್ತಾಗಿದೆ. ಅಲ್ಲಿ ಇದೆಯಲ್ಲ ಅದನ್ನ ನೋಡ್ ನಾನು ಯಾಣ ತರ ಅನ್ಕೊಂಡ್ಬಿಟ್ಟೆ. ಯಾವ್ದನ್ನ? ಅಲ್ಲಿದೆಲ್ಲ ನೋಡಕ್ಕೆ ನೀನು ಎಲ್ಲ ಅನ್ಕತ್ತೆ ಬಿಡಪ್ಪ. ನೀನು ಬಿಟ್ರೆ ಯಾವ ಥರ ಇದೆ ಅಂತ ಅನ್ಕೊಂಡಿದೆ ಕಲ್ಲದು ಊರಿನಿಂದ. ಪ್ಲೇಸ್ ಮಾತ್ರ ಆಸಮ್ ಆಗಿದೆ ಅಲ್ಲ? ಈ ಕಡೆ ಇವತ್ತು ಫುಲ್ ಅಡ್ವೆಂಚರ್ಸು, ಫುಲ್ ಆಫ್ ರೋಡ್. ಯಪ್ಪ ಹೆಂಗಿದೆ ಅಂದರೆ, ಹಿಮಾಲಯನ್ ಆಗಿರೋದಕ್ಕೆ ಇದು ಇಷ್ಟೊಂದು ಬಂದಿದೆ ಹತ್ತಿದೆ ಇಲ್ಲಿ. ಸಕ್ಕತ್ತಾಗಿದೆ, ಫುಲ್ ಆಫ್ ರೋಡ್. ಚೆನ್ನಾಗಿದೆ ಇದು ನಮ್ಮ ರೋಡ್ ಟ್ರಿಪ್. ಜನಗಳು ಏಪ್ಪ ಫುಲ್ ಜನ. ಹೌದು, ಗೊತ್ತಿಲ್ಲ ಅಂತ ಅನ್ಕೊಂಡೆ. ನೋಡಿದ್ರೆ ನಮಗೆ ಗೊತ್ತಿಲ್ಲ ಇದು. ಸೊ ಹಾಂ ವಾಟರ್ ಬಾಟಲ್ಸ್ ಇದೆಯಲ್ಲ ಅದಕ್ಕೆ. ಸೊ ಫೈನಲಿ ನಾವು ಕೈಲಾಸಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಕೈಲಾಸಗಿರಿ ಬೆಟ್ಟ ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು ಆಫ್ ರೋಡ್ ಹೌದು. ಓ ಜನ ಇದ್ದಾರೆ ಇನ್ನೂ ನಡೀತಾ ಇದೆ ಅನ್ಸುತ್ತೆ ಎಲ್ಲ ಕನ್ಸ್ಟ್ರಕ್ಷನ್ನು. ಸೊ ಹೌದು, ಇನ್ನೂ ಡೆವಲಪ್ಮೆಂಟ್ ನಡೀತಾ ಇದೆ ಫುಲ್ ಸುಸ್ತಾಗೋಯ್ತು ನನಗೆ. ಇಷ್ಟಿಷ್ಟಕ್ಕೆ ಸುಸ್ತು ಹೊಡಿತೀನಿ ನಾನು. ಅಪ್ಪ ಬರೀ ಮೂಟೆ ಕೊಟ್ಟಿದ್ಯಾ? ಭಾರಿ ಭಾರ ಇದೆ ಬ್ಯಾಗ್ ಇದು. ಇಬ್ರದ್ದು ರೈನ್ ಕೋಟ್ಸು
ಬೆಟ್ಟದಿಂದೆಲ್ಲ ನೀರು ಬರ್ತಿದೆ. ಇದು ಅದು ಚೆನ್ನಾಗಿದೆ. ಗುಹೆ ಅಂತ ಏನೋ ಇತ್ತು ಗೂಗಲಲ್ಲಿ. ಕೇವ್ ಇದು. ನೋಡೋಣ. ಏನೋ ಅರ್ಧ ಬೆಟ್ಟನೂ ಹತ್ತಿಲ್ಲ ನಾವು. ಅಲ್ಲೇ ತಿನ್ನಕ್ಕೆ ಹೋಗಿದ್ದಾನೆ. ಅರ್ಧ ಬೆಟ್ಟನ ಹತ್ತಿಲ್ಲ. ಕೊಡು 4 ಮಾಡಿಸ್ಬೇಕಿತ್ತು. ಇದು ನೋಡು ಇನ್ನೂ ಹಚ್ಚಿ ಸುಸ್ತೇ ಆಗಿಲ್ಲ. ಆಲ್ರೆಡಿ ಒಳಗೆ ಇದ್ದಕ್ಕೆ ನೀನೇ ತಗೊಂಡಿದ್ದೆ. ನಾನು ಬಿಟ್ಟು ಶೂಸು ಎಷ್ಟು ಮೂರನೇದಾ ಕೊಡ್ಸಿರೋದು ಒಂದೇ. ಕೊಡ್ಸಿರೋದು ಒಂದಕ್ಕೆ 3 ಅಂತೆ. 2 ಸೌತೆಕಾಯಿ 2 ದಿಲ್ಕುಶ್ ತಿಂದು ಏನು ತಿಂದಿಲ್ಲ ಅನ್ನೋದಾರ ನಡ್ಕೊಂಡ್ಬಿಡ್ತೀವಿ. ಎಷ್ಟು ತಂಪಿದೆಯಲ್ಲ, ಕೂಲ್ ಇದೆ. ಏನಾಯ್ತು ಏನಾಯ್ತು? ಹಾಂ ರಿಸೆಪ್ಷನಿಗೆ ರೆಡಿ ಆಗ್ತೀವಿ. ಹಾಂ ಅದು ರೆಡಿ ಆಗೋದಿಲ್ಲ. ನೋಡು ಅಯ್ಯಪ್ಪ. ಹಾಂ ಕೇವೆ. ಹೌದಾ? ಹುಷಾರು ಮತ್ತೆ ಬಿದ್ದಿದ್ದೆ. ಸಕ್ಕತ್ತಾಗಿದೆ. ಹಾಂ ಫುಲ್ ಕೂಲ್ ಇದೆ. ಹೌದಾ? ಎಲ್ಲಿದ್ದಾರೆ ಬ್ಲಾಗರ್ಸ್? ಫೋಟೋ ಕಣೆ ಅವರಲ್ಲ, ಫೋಟೋ ವಿಡಿಯೋ ಅಷ್ಟೇ. ನಾನೇ 3 ಜನ ನೋಡ್ದೆ ಇವಾಗ. ಹೌದಾ? ಫುಲ್ ಸೌಂಡ್ ಹಂಗಾರೆ. ಫೋಟೋಗೆ ಎಷ್ಟು ಜನ? ಒಂದು 2 ಮಿನಿಟ್ಸ್. ಎಲ್ಲರೂ ಬರೋದೇ ಫೋಟೋಗೋಸ್ಕರ ಅನ್ಸುತ್ತೆ ಅಲ್ಲ? ನಾವು ಬಂದಿರೋದು ಅದಕ್ಕೇನೆ. ಎಲ್ಲರೂ ಮಾತಾಡ್ತಾನೆ ಎಲ್ಲರ ಬಗ್ಗೆ. ನೋಡೋದಕ್ಕಿಂತ ಫೋಟೋ ವಿಡಿಯೋ ತಗೊಳ್ಳೋದೇ ಜಾಸ್ತಿ. ನೀನು ಹೋಗ್ತೀಯಾ? ಬೇಗ ಹೋಗ್ತೀಯಾ? ಬ್ಲಾಕ್ ಬರ್ತಿದೆ ಫೋಟೋ. ಬೇರೆ ಕಡೆ ಎಲ್ಲ ಸರಿ ನೋಡೋಣ ಹಂಗಾರೆ ಅಷ್ಟೇ. ಕಲ್ಯಾಣ ಇನ್ನೂ ಇದೆ, ಅದು ಇನ್ನೂ ಇದೆ. ಒಳಗೆ ಹೋಗೋಣ ಬಾ. ಇನ್ನು ಹೋಗೋಣ ಈ ಕಡೆಯಿಂದ. ಫುಲ್ಲು ಜನ ಇದ್ದಾರೆ. ಜನ ಎಲ್ಲ ಕಡೆ ಜನ ಇದ್ದಾರೆ. ಹೌದು, ಪ್ಲೇಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಅವ್ರು ಹೇಳಿದ್ದಾರೆ ಇಲ್ಲಿ ನಿಶಬ್ದತೆಯನ್ನು ಕಾಪಾಡಿ ಅಂತ. ಎಷ್ಟು ಸೌಂಡ್ ಇದೆ ನೋಡಿ. ಅವರು ನೀನ ತೆಗ್ದ್ಬಿಟ್ಟಿದ್ದಾರೆ. ಓನ್ಲಿ ಶಬ್ದತೆ ಕಾಪಾಡಿ. ಕೇವು ಅಲ್ಲಿ ಹೋಗ್ಬೇಕಿನ್ನ. ಚೆನ್ನಾಗಿದೆ. ಬಂಡೆಯನ್ನು ಕೊರೆದ್ಬಿಟ್ಟು ಅದರಲ್ಲಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ಸೊ ಮುಂದೆ ಅಲ್ಲಿ ಹೋಗೋಣ. ಪೂಜೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹೋಗೋಣ. ಅಲ್ಲಿವರೆಗೂ ನಾವು ತಡೆಯೋ ಒಂದು 5 ನಿಮಿಷ ಹೋಗೋಣ. 5 ನಿಮಿಷ ರೆಸ್ಟ್ ತಗೊಳ್ತೀವಿ. ನೀವು ರೆಸ್ಟ್ ತಗೊಳ್ಳಿ. ರೆಸ್ಟ್ ತಗೋಬೇಡಿ, ಹಿಂದೆ ನೋಡಿ, ಮುಂದೆ ನೋಡಿ. ಅಲ್ಲಿ ಒಳಗೆ ಹೋಗೋಣ ಬಾ ಅಂದರೆ ಅಕ್ಕ ಪೂರ್ಣ ಅಂತ ಅರ್ಧ ಗಂಟೆ ಮಾಡಿದಾರೆ ನಪ್ಪಲ್ಲೇ. ಹೌದು. ಇಲ್ಲೊಂದೇನಿದೆ ಕಣೆ. ಇಲ್ಲೇನಿದೆ?
ಗಾಯ್ಸ್ ಇಲ್ಲಿ ನೋಡಿ ಏನೂ ಇಲ್ಲ. ಹಾಂ ಹೋಲ್ಲ ಇದಕ್ಕೆ ಮಾಡಿದ್ದಾರೆ ಗಾಳಿ ಆಡಲಿ ಅಂತನಾ ಇರಬೇಕು ಬರಲೇ ಮುಸ್ಗಿಸನ ಹ್ಞೂನಪ್ಪ ಅಲ್ಲ ಹಾಕ್ಬೇಕು ಬಾಯಲ್ಲಿ ಒಂದು ನಿಂತ್ಕೋ ಫೋಟೋ ಹೊಡಿತೀನಿ ಲೈಟ್ ಹತ್ರ. ಇಲ್ಲಿ ಏನೋ ಇದೆ ನೋಡೋಣ. ಇಲ್ಲಿದೆ ದೇವಸ್ಥಾನಗಳಿದೆ ಇಲ್ಲಿ. ಇಲ್ಲಿ ಕೂರೋ ಬದಲು ಅಲ್ಲೇ ಕೂರಬೇಕು ಒಳಗಡೆನೆ. ನಾನು ಅದನ್ನೇ ಹೇಳಿದ್ದೀನಿ. ಅಲ್ಲ ಎಲ್ಲ ನೋಡಿದ್ಮೇಲೆ ಎಲ್ಲಿ ಕೂತ್ಕೊಂಡಿದ್ದೆ ನೋಡಿ, ಎಲ್ಲಿ ಕೂತಿದ್ದೆ ನೋಡಿ ನೀನು. ಅಲ್ಲಿ ಮೇಲ್ಗಡೆ ಟೇಬಲ್ ಇದ್ರೂ ಇಲ್ಲಿ ಬಂದು ಮೆಟ್ಲ ಹತ್ರ ಬಂದು ಕುತ್ಕೊಂಡಿದ್ದೀವಿ ನಾವು. ಅದು ಯಾಕೆ ಹಂಗೆ ಹಿಡಿತಿದ್ಯಾ? ಅಲ್ಲ ಯಾರಿ ಬೀಳ್ಬೇಕು ನಿನಗ ಮಜಾ ಇರ್ತವ. ಫಸ್ಟ್ ನಗದೆ ನಾನು ಏನಂತೆ ಕೊಡುವಂತೆ ಆರ್ಡರ್ ಮಾಡ್ತಾರೆ ನೋಡ್ದ ಅವರು. ನೀನೇ ಕಲ್ ಜಾರಿದೆ. ಮಜಾ ಇರುತ್ತೆ ಇವಾಗ ನಿಂದು. ಮೊದಲೇ ಹೋಗು ಜಾರಿತ ಗೊತ್ತು ನನಗೆ. ಇವಾಗ ಮತ್ತೆ ಆಫ್ ರೋಡಿಂಗ್ ಏನಿದೆ ನೋಡ್ತು ಬರೋಣ. ಅಲ್ಲೆಲ್ಲರೂ ಜನ ಬರ್ತಾ ಇದ್ದಾರೆ. ನಾವು ಹಿಮಾಲಯನ್ ತಗೊಂಡಿರೋದಕ್ಕೂ ಸಾರ್ಥಕ ಆಯ್ತು ಇವತ್ತು. ಎಷ್ಟು 2020 ತಗೊಂಡಿದ್ದು. ಹಾಂ ಆಫ್ಟರ್ 5 years ಹಿಮಾಲಯನ್ಗೆ ಒಂದು ಸಾರ್ಥಕತೆ ಬಂದಿದೆ. ಫಸ್ಟ್ ಟೈಮ್ ಆಫ್ ರೋಡ್ ಹೋಗ್ತಾ ಇದೀವಿ. ಅದು ಗೊತ್ತಿಲ್ಲದೆ ಗೊತ್ತಿದ್ರೆ ದೇವರಾಣೆಗೂ ಕರ್ಕೊಂಡ್ಬರ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲದೆ ಇರೋದಕ್ಕೆ ಕರ್ಕೊಂಡ್ಬರ್ತಿರೋದು ಅಲ್ಲ. ನನಗೆ ಗೊತ್ತಿತ್ತು, ನಾನು ಹೇಳಿರ್ಲಿಲ್ಲ ಅಷ್ಟೇ. ಎಲ್ಲದನ್ನ ಸರ್ಚ್ ಮಾಡ್ಕೊಂಡೆ ಬಂದಿರ್ತೀವಿ ತಾನೆ. ಅದೇ ನೋಡಿದ್ದೆ ಒಂದು ವಿಡಿಯೋದಲ್ಲಿ ಅವ್ರು ಹಾಕಿದ್ರು. ಅವ್ರದ್ದು ಹಿಮಾಲಯನ್ ಗಾಡಿ ಆಫ್ ರೋಡಿಂಗ್ ಸಕ್ಕತ್ತಾಗಿ ಮಾಡಿದ್ರು. ಹಾಂ ಸಾಕಾಗಿದೆ. ಬಟ್ ಇಲ್ಲಿ ಬರೀ ಹುಡುಗರು ಇದ್ದಾರೆ, ಹುಡುಗಿರು ಯಾರು ಇಲ್ಲ. ಭಯತಿ ಯಾರು ಇಲ್ಲ. ಇನ್ನು ಆ ಕಡೆ ಎಲ್ಲ ಹೋಗ್ಬೋದಾ ಅಂತ. ಚೆನ್ನಾಗಲ್ಲ ಪ್ಲೇಸು. ಇಲ್ಲೆಲ್ಲ ಹೋಗ್ತೀವಿ ಇವಾಗ. ಇಲ್ಲೆಲ್ಲ ಆಫ್ ರೋಡ್ ಆಗತ್ತೆ. ಗಾಡಿ ಮೊದಲೇ ಸರಿ ಇಲ್ಲ. ಯಪ್ಪ ಏನ್ ಸಕ್ಕತ್ತಾಗಿದೆ. ನನಗೇನೆ ಫುಲ್ಲು ಒಂಥರ ಖುಷಿ ಆಗ್ತಿದೆ. ಒಳ್ಳೆ ಪ್ಲೇಸ್. ನಾವು ಶಿವನ ಸಮುದ್ರ ಹೋಗೋಣ ಅಂದ್ಕೊಂಡಿದ್ವಿ. ಅಲ್ಲಿ ಹೋಗಿದ್ರೆ ಇನ್ನೂ ರಶ್ ಇರ್ತಿತ್ತು, ಏನೂ ನೋಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಏನು ಗೊತ್ತಿಲ್ಲ, ಜನ ಇರ್ತಾರೆ. ಏನು ಕೇಳಿದ್ರೆ ಹಿಂಗೆ ಹೇಳ್ತಾರೆ. ಓವರ್ಸ್ಗಳಿಗೆಲ್ಲ ಒಳ್ಳೊಳ್ಳೆ ಸ್ಪಾಟ್ ಬಿಟ್ಟಿದ್ವಿ. ಊಟಿಗೆ ಬಂದಿದ್ದಾರೆ.
ಸ್ಕೂಟಿ. ಇಲ್ಲಿ ಒಂದು ವಿಡಿಯೋ ತಗೊಂಡಿದ್ದೀನಿ ನಾನು. ಒಂದು ವಿಡಿಯೋ ಏನು ಮಾಡ್ತೀವಿ ವಿಡಿಯೋ? ಇನ್ಸ್ಟಾಗ್ರಾಮ್ಗ ಸಕ್ಕತ್ತಾಗಿದೆಲ್ಲ ಪ್ಲೇಸು. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಇಲ್ಲೊಂದು ಫೋಟೋ ಬಿಡ್ತೀನಿ ಇದೆಲ್ಲ ನಾನು 2x ಇಟ್ಟಿದ್ದೇನೆ. 1x ದಿಸ್ ಇಸ್ 0.5. ಹಿಂಗಿದೆ ಮೇಲ್ ಬರ್ತಿದ್ದಂಗೂ ಇನ್ನೂ ಸಕ್ಕತ್ತಾಗಿದೆ ಇದು. ಹೋಗ್ತಾ ಇದೀವೋ ಏನೋ ದೇವ್ರೇ, ದೇವರಿಗೆ ಗೊತ್ತು. ನೀ ಎಷ್ಟು ದೂರ ಇದೆಯೋ, ಎಲ್ಲಿ ಹೋಗ್ತಿದೀವೋ ಗೊತ್ತಿಲ್ಲ. ಆಂಜನೇಯ ದೇವಸ್ಥಾನ ಇದೆ ಅನ್ನೋದಕ್ಕೆ ಹೋಗ್ತಾ ಇದೀವಿ. ನಾನು ಆಂಜನೇಯ ದೇವಸ್ಥಾನ ಆ ಕಡೆ ಇರೋದು ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಫಸ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬರ್ತಾ ಇದ್ದಾರೆ. ನಾವು ಉಲ್ಟಾ, ಯಾವಾಗಲೂ ಉಲ್ಟಾ ನಾವು. ಮೇಲ್ ಬರ್ತಿದ್ದಂಗೂ ಉಲ್ಟಾ ಸಕ್ಕತ್ತಾಗಿದೆ. ಇಲ್ಲಿಂದ ನಂದಿ ಹಿಲ್ಸು ಹತ್ರ ಇದೆ ಚಿನ್ನು. ಶೆಕೆ ಇದೆ, ಜನ ಇಲ್ಲ ಅಂತ ಅಂದ್ಕೊಂಡ್ವಿ. ಇಲ್ಲೂ ಜನ ಇದ್ದಾರೆ, ಫುಲ್ಲು ಗಾಡಿಗಳು ಬಂದಿದ್ದಾರೆ. ಇವ್ರು ಆವಾಗಲೇ ನಾವು ಫೋಟೋ ತಗೋಬೇಕಾದ್ರೆ ಬಂದವರು, ಇವ್ರು ಈಗ ಬಂದರು. ಸಾರಿ ಕೇಳಿದ್ರು. ಹೌದಾ? ಯಾಕೆ? ಫೋಟೋ ತೆಗೆದ ಅಡ್ಡ ಬಂದಿರಲ್ಲ. ಅಯ್ಯೋ ದೇವ್ರೇ. ಹೆಲ್ಮೆಟ್ಟು ಇದೊಂದು ಅಕ್ಕಿ ಮೂಟೆ 25 kg ಮಿನಿಮಮ್ ಇರುತ್ತಿದ್ದು. ಏನಂತೀಯ? ಇದು ನಮ್ಮ ಐರಾವತ. ಇವಾಗ ಆಂಜನೇಯ ದೇವಸ್ಥಾನಕ್ಕೆ. ಆಂಜನೇಯ ಮತ್ತು ಕೃಷ್ಣ ಶಿವನ ಅನ್ಸ್ತಲ್ಲ, ಗೊತ್ತಿಲ್ಲ, ನೋಡ್ಬೇಕು ಒಳಗೆ ಹೋಗಿ. ಮೇಲ ಇದು ಆಂಜನೇಯ ಸ್ವಾಮಿ, ಸೆಂಟ್ರಲ್ ದುರ್ಗಾದೇವಿ, ಟಾಪ್ ಮೇಲೆ ಹೋದ್ರೆ ಶಿವನ ದೇವಸ್ಥಾನ. ಫುಲ್ ಇನ್ನ ಮೇಲೆ ನಡ್ಕೊಂಡು ಹೋಗ್ಬೇಕು. ಟಾಪ್ ಮೇಲೆ ಅಲ್ಲಿ ಮರ ಕಾಣಿಸ್ತದ ನೋಡಲ್ಲ, ಲಾಸ್ಟ್ ಹೋಗ್ಬೇಕು. ಅದು ಶಿವಂದ ನಾಮ ಕಾಣಿಸ್ತದಲ್ಲ, ಹೌದು. ಹೋಗಿದ್ರೆ ಹೋಗ್ರಿ, ನಡ್ಕೊಂಡು ಹೋಗ್ರಿ. ಗಾಡಿ ಹೋಗಲ್ಲ ಅಲ್ಲಿ. ಗಾಡಿ ಹೋಗಲ್ವಾ? ನಡ್ಕೊಂಡೆ ನೋಡ್ರಪ್ಪ, ಸುಸ್ತಾಗ್ತೀನಿ. ಇಲ್ಲೇ ಆಲ್ರೆಡಿ ಸುಸ್ತಾಗಿದ್ದೀನಿ ನಾನು. ವೀರಾಂಜನೇಯ ಸ್ವಾಮಿ ಟೀ ಇದೆ ಕಣ, ಟೀ ಇದೆ, ಟೀ ಪಾಯಿಂಟ್. ಇಂಥ ಬಿಸಿಲು ಟೀ ಅಂತಾರ. ಇಂಥ ಬಿಸಿಲು ಟೀ ಅಂತೀವಿ. ಇಂಥ ಬಿಸಿಲು ಅಷ್ಟೇ, ಟೀ ಲವರ್ಸ್ಗೆ ಇದೇನು ದೇವಸ್ಥಾನ? ಇದು ದೇವಸ್ಥಾನ. ಇಲ್ಲಿ ರಾಮ ಮತ್ತೆ ಯಾರದು ಇನ್ನೊಬ್ರು ಯಾರ್ದೋ ಸ್ಟ್ಯಾಚು ಇದೆ ಒಳಗೆ. ಈ ಶೂಸು ತುಂಬ ಭಾರ ಅನ್ಸುತ್ತೆ. ಅದಕ್ಕೆ ಇದೆಲ್ಲ ಇಲ್ಲಿಗೆಲ್ಲ ಅಲ್ಲ ಶೂಸ್, ಇದು ಸುಮ್ಮನೆ ಶೋ ಅಷ್ಟೇ ಇವೆಲ್ಲ. ಹಿಡ್ಕೊ. ಆಂಜನೇಯ ದೇವಸ್ಥಾನದಲ್ಲಿ ಸುಮ್ಮನೆ ಕಟ್ಟಿದ್ದೀವಿ. ಕೇಳಿದ್ರು ದಾರನ ಅಮೌಂಟ್ ಏನು ಕೇಳಿಲ್ಲ ಅವ್ರ ಪಾಪ. ಅವಾಗೇ ನಾವು ಫಸ್ಟಿಗೆ ಅವಾಗೇ ನಾವು ಕೇಳಿದ್ದಕ್ಕೆ ಎಷ್ಟು ಕೊಡಬೇಕು ಅಂತ ಕೇಳಿದ್ದಕ್ಕೆ ನಮ್ಮ ಆಂಜನೇಯ ಯಾವಾಗಲೂ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಹೌದು, ಗೊತ್ತೇ ಇರಲಿಲ್ಲ ನಮ್ಗೆ ಆಂಜನೇಯ ದೇವಸ್ಥಾನ.
ಮೇಲೆಲ್ಲ ಇದೆ ಅಂತ ದಿವಸ ನಾಳೆಲ್ಲ ಹೋಗೋಕ್ಕಾಗಲ್ಲ. ಕಾಲೆಲ್ಲ ನೋವು, ಮೇಲೆ ಶಿವನ್ ದೇವಸ್ಥಾನ ಕಾಲೆಲ್ಲ ನೋವು, ಗಾಡಿ ಹೋಗಲ್ಲ. ಗಾಡಿ ಹೋಗೋದು. ಹಾಂ, ಇವಾಗ ಮಜಾ ನಿಂತು ದಾಡ್ತೇನೆ ನೀನೀಗ. ಅಲ್ಲಿ ದೇವಸ್ಥಾನ ಹೊರಗಡೆ ಬಂದಾಗ ಬರ್ಬೇಕಾರೆ ಹೆಂಗೆ ಮೂಟೆ ಥರ, ಅಮ್ಮ ನಾನು ಮೂಟೆ. ಏನು ಮಾಡೋಣ, ನನ್ನ ಗಂಡ ಚೆನ್ನಾಗಿ ಸಾಕ್ತವನೆ ನನ್ನ. ಅಯ್ಯೋ ದೇವ್ರೇ, ಅಪ್ಪೋ ಡೈಲಾಗು. ಅವು ಫ್ರೀ ಪ್ರಸಾದ ಅವರೇ ಕರೆದು ಎಲ್ಲಿ ಹೋದಾಗ್ಲೂ ಕೇಳ್ತಿರ್ತಿಲ್ಲ, ಚುನಿ ಪ್ರಸಾದ. ದೊಡ್ಡ ಆಂಜನೇಯ ಯಾವ್ದಾಗ ಅದೇ ಕರೆದು ಕೊಟ್ಟಿದ್ದೆ ನಿಮಗೆ. ಇಲ್ಲ ಅಲ್ಲಿ ಈವೆಂಟಿಗೆ ಬಂದಿದ್ದಾರೆ, ಈವೆಂಟ್ ಅನ್ಸುತ್ತೆ. ಫುಲ್ ಈವೆಂಟ್ ಚಿನ್ನೋದು, ಈವೆಂಟ್ ರೈಡಿಗೆ ಬಂದಿದ್ದಾರೆ KTM ಕಡೆಯಿಂದ. ಅಲ್ಲೆಲ್ಲ ಎಷ್ಟು ಗಾಡಿಗಳು ನಿಂತಿದೆ ನೋಡಿ, ಫುಲ್ಲು ಗಾಡಿ. ಇವಾಗ ಹೊರಟ್ವಿ, ಮುಗೀತು. ಈಗ ಮನೆ ಕಡೆ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಅಲ್ಲೆಲ್ಲರ ಮಧ್ಯದಲ್ಲಿ ಏನಾರು ಚೆನ್ನಾಗಿರೋದು ಏನಾರು ಸಿಕ್ತು ಅಂದರೆ ನೋಡ್ಕೊಂಡು ಹೋಗೋದು. ಫುಲ್ ಸಖತ್ತಾಗಿದೆ ಅದ್ರ ಪ್ಲೇಸ್. ಕೈಲಾಸಗಿರಿ ಬೆಟ್ಟ, ಶೇಷಗಿರಿ ಅಂತ ನಾನು. ಈಗ ಒಂದು ಸ್ಟಾಪ್ ಹಾಕಿದ್ದೀವಿ, ಏನಕ್ಕೆ ಅಂದರೆ ಎಳನೀರು ಕುಡಿಯೋಕ್ಕೆ. ಆ ಥರ ಆಫ್ ಮಾಡಬಾರ್ದು, ಸಡನ್ನಾಗಿ ಈಡೋದಿರುತ್ತದೆ ಗಾಡಿ. ತಗೋ, ನಂಗಂತ ದಿಕ್ಕಿಲ್ಲ, ಸುಮ್ಮನೆ ಹಂಗೆ ಆನ್ ಮಾಡಿಬಿಡೋಕ್ಕೆ. ಸುಮ್ಮನೆ ಕುಡಿ, ಇಲ್ಲ ಅಂದರೆ ತೊಗೊಂಬಿಡ್ತೀನಿ ನೋಡಿ ವಾಪಸ್ಸು. ಆಯಿತಾ? ಇದು ನಮ್ಮ 25 kg ಮೂಟೆ, ಇದು 85 kg ಮೂಟೆ. ರಾಜ್ ದಮ್ ಬಿರಿಯಾನಿ ಇಲ್ಲಿ ಊಟ ಮಾಡಿಬಿಟ್ಟು ಇವಾಗ ಹೊಸಕೋಟೆ ರಾಜ್ ದಮ್ ಬಿರಿಯಾನಿ ಫುಲ್ ಸಖತ್ತಾಗಿತ್ತು. ನನಗೆ ತಿನ್ನೋಕ್ಕಾಗದೆ ಅದನ್ನ ಪಾರ್ಸಲ್ ಬೇರೆ ಮಾಡ್ಕೊಂಬಂದಿದ್ದೀನಿ. ಹ್ಞೂ, ಅದರಲ್ಲೂ ಫುಲ್ ತಿಂದು ನಂದು ಸ್ವಲ್ಪ ತೊಗೊಂಡು ಆಮೇಲೆ ಇನ್ನೊಂದೇನೋ ಕಬಾಬೆಲ್ಲ ಆರ್ಡರ್ ಮಾಡಿಕೊಂಡು ತಿನ್ನ. ಚೆನ್ನಾಗಿದೆ, ಬರ್ತಿದ್ದೆ. ಗೊತ್ತು ಕ್ವಾಂಟಿಟಿ ಕೊಡ್ತಾರೆ, ಚೆನ್ನಾಗಿದೆ. ನಾನು ಮತ್ತೆ ಇನ್ನೊಂದು ನನ್ನ ಜೊತೆ ಒಂದು ಆಂಟಿ ಕೂತಿತ್ತು, ನಾವಿಬ್ಬರು ಒದಾಡ್ತೀವಿ ತಿನ್ನಕ್ಕೆ, ಆಗ್ತಾನೇ ಇಲ್ಲ ಫುಲ್ಲು. ಸರಿ ನಡಿ ಲೇಟಾಗತ್ತೆ, ಹೊರಡೋಣ. ಏನು ಇಲ್ಲಿ ನೋಡ್ರಿ, ಇವಳ್ದು ಸಡಗರ ಸಂಭ್ರಮ. ಧೂಳು ಎಷ್ಟಿದೆ. ಹಾಂ, ಬೆಡ್ಶೀಟ ಏನದು ಟಾರ್ಪಲ್ಲ, ಇದೊಂದು ರೆಡಿ ಆಗ್ತದೆ ಅಳಿನ್ನ ನಮ್ಮ ಮೇಡಮ್ ಜಿ. ಹೌದಾ, ರೆಡಿ ಆದ್ರಾ? ಹೊರಡೋಣ. ದಿಸ್ ಈಸ್ ರಾಜ್ ದಮ್ ಬಿರಿಯಾನಿ. ಅದು ತೋರಿಸಳಿ ಈಗ ಹೊರಗಡೆ ಹೋಗ್ತಾ, ಫ್ರಂಟ್ ಸೈಡಿಂದ ಹೆಂಗೆ ಕಾಣುತ್ತೆ ಅಂತ. ಫ್ರಂಟ್ ವ್ಯೂ ಪುಷ್ಪ ಕುಡಿಸ್ಬಿಟ್ಟು ನಿನಗೆ ಏನೇನೆಲ್ಲ ಒತ್ತಿಸ್ತಾನೆ ನೋಡ್ರಿ. ಇದು ಪುಷ್ಕ ಸ್ಟ್ರಾಂಗ್ ಹುಡುಗಿನಿ ನೀನು. ಇದೊಂದು 25 kg ಮೂಟೆ. ಇದು ಒಂದು ವಿಡಿಯೋ ಮಾಡೋಕ್ಕೆ ನನಗೆ ಕೊಡ್ಸಿರೋ ಹಾಫ್ ಕುಷ್ಕಕ್ಕೆ ಎಷ್ಟೆಲ್ಲ ಕೆಲಸ ಮಾಡ್ತೀನಿ ನಾನು. ಹಾಫ್ ಕುಷ್ಕ ಪ್ಲಸ್ ಹಾಫ್ ಫಾಂಟಾ. ಮುಚ್ಚು ಮಾಡ್ತೀಯಾ? ಸಾಕು. ಏನು ಮಾಡ್ತಿದ್ದಪ್ಪ ಇಲ್ಲಿ ಇದು ಮಾತಾಡು. ರಾಜ್ ದಮ್ ಬಿರಿಯಾನಿ ಊಟ ಮುಗಿಸ್ಕೊಂಡು ಅಲ್ಲಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಇದೆ ನೋಡ್ಕೊಂಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಏನು ಪ್ಲ್ಯಾನ್ ಇಲ್ಲ, ಏನು ಸಿಗುತ್ತೋ ಸದ್ಯಕ್ಕೆ ಏನೇನು ಸಿಗ್ತಿಲ್ಲ, ಎಲ್ಲೆಲ್ಲಿ ಏನೇನು ಆಗ್ತಿದೆ ಅದು ಹೋಗ್ತಾ ಇದ್ದೀವಿ ಅಷ್ಟೇ. ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ.
ನಮ್ದು ನಿಮ್ದು ಏನೂ ಇಲ್ಲ, ಎಲ್ಲ ಒಂದು ಅವನೇ ನಾನು. ಓಕೆ ಬಾಯ್. ಸೊ ಫೈನಲಿ ಮನೆಗೆ ಬಂದ್ವಿ. ಊಟ ಆಯಿತು. ಊಟ ಆದಮೇಲೆ ಅಣ್ಣವ್ರದ್ದು ಪಾತ್ರೆ ತೊಳಿತಾ ಇದ್ದಾರೆ. ಅವರ ಏನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋ, ಇವತ್ತಿನ ರೈಡ್ ಹೀಗಿತ್ತು. ಸೊ ಇದೇ ಥರ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತೊಳಿ ತೊಳಿ